ಅದೊಂದು ಪಬ್ಬಿ ಕೊಟ್ರೆ ನಾವೆಲ್ಲ ದೇವ್ರಾಗ್ಬಿಡ್ತೀವಿ ಅಷ್ಟೇ. ಲೇ ಕಾರ್ತಿ ಕೋಲ್ ತಗೊಳ್ಳೋ. ಲೇ ಕಾರ್ತಿ ಕೋಲ್ ತಗೊಳ್ಳೋ ಹೊಡೆಯಲ್ಲ. ಲೇ ಕಾರ್ತಿ, ನಮ್ಮನ್ನ ಎಲ್ಲ ಕಾಪಾಡ್ತಿರೋದು ಈ ನಾಗಮ್ಮನೆ. ದಯವಿಟ್ಟು ಅದನ್ನ ಸಾಯಿಸೋದಕ್ಕೆಲ್ಲ ಹೋಗ್ಬೇಡಿ. ನಿಮ್ ಕೈ ಮುಗಿತೀನಿ. ನಾಗಮ್ಮ, ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ಇವ್ರನ್ನ ಸಾಯಿಸ್ಬಿಡ್ತಾರೆ. ಇದೇನು ಕಾರ್ತಿ, ಮನುಷ್ಯರ ಜೊತೆ ಮಾತಾಡೋದು ನೋಡಿದೀನಿ, ಇದೇನು ಇವಳು ನಾಗರಾವ್ ಜೊತೆ ಮಾತಾಡ್ತಾ ಇದ್ದಾಳೆ. ಲೂಸ್ ಆಗ್ಬಿಟ್ಲಾ? ಶ್ರೀ ಗುರುಭ್ಯೋ ನಮಃ. ಓಮಸ್ಯ ಶ್ರೇಯಜಮಾನಸ್ಯಾಂ ಸ್ವಾತಿ ನಾಮ್ನ್ಯಃ ಜನ್ಮ ನಕ್ಷತ್ರೇ ಜನ್ಮ ರಾಶಿ ಜಾತ ನಾಮ ನಕ್ಷತ್ರೇ ನಾಮ ರಾಶಿ ಜಾತ ಜಗನ್ಮಾತಾ ದುರ್ಗಾ ಚಾಮುಂಡೇಶ್ವರಿ ದೇವತಾ ಕುಂಕುಮ ಪುಷ್ಪಾಸ್ತೋತ್ತರ ಪೂಜಾ ಚ ಕರ್ಮ ಕರಿಷ್ಯೆ ಇತಿ ಸಂಕಲ್ಪ್ಯಾಂ ಶಿವಂ ಭೂಯಾತ್. ಓಂ ಭವದ್ಭವ ಸ್ವಾಹ. ಓಂ ಉಮಾಯೇ ನಮಃ. ಓಂ ಮಹೇಶ್ವರಿಯೇ ನಮಃ. ಓಂ ಗೌರಿಯೇ ನಮಃ. ಓಂ ಜಗನ್ಮಾತ್ರೇ ನಮಃ. ಶಿವಪ್ರಿಯಾಯೇ ನಮಃ. ಪಾಪ, ಈಗ ಮುತ್ತು ಮಾವ ಎಲ್ಲರೂ ಮುಂದೆ ಅವಮಾನ ಮಾಡಿಸ್ಕೊಳ್ಳೋದು ನೆನೆಸ್ಕೊಂಡ್ರೆ ತುಂಬ ನಗು ಬರ್ತಿದೆ. ಮುದ್ದಣ್ಣ ಏನಿದ್ರು ನಿನ್ನ ಮಾತು ಕೇಳ್ಕೊಂಡಿರ್ಬೇಕು ಅಷ್ಟೆ, ಇಲ್ಲಾಂದರೆ ಎಲ್ಲರ ಮುಂದೆ ಅವಮಾನ ಗ್ಯಾರಂಟಿ. ಷಣ್ಮುಗಣ್ಣ, ಬನ್ನಿ ಈ ತೆಂಗಿನಕಾಯಿ ಅಲ್ಲಿ ತಗೊಂಡೋಗೋಣ. ಬಾ ಕಾರ್ತಿ. ಅಷ್ಟೇ ತಾನೇ ಬಿಳಿ, ನೀನೇನು ತಲೆ ಕೆಡ್ಸ್ಕೊಬೇಡ. ಷಣ್ಮುಗಣ್ಣ ಎತ್ಕೋ. ಒಬ್ಬೊಬ್ಬರಾಗಿ ಬಂದು ತೆಂಗಿನಕಾಯಿ ಹೊಡೆದು ಸ್ವಾತಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಗೌಡ್ರೆ, ನೀವು ಊರಿನ ಹಿರಿಯರು, ನಿಮ್ಮಿಂದನೇ ಶುರುವಾಗಲಿ. ಆಯ್ತು ಮುತ್ತಮ್ಮ. ಈ ಕಾಯಿನ ಹೊಡಿತಾರೆ, ಎಲ್ಲ ಕಾಯು ಹಾಳಾಗಿರುತ್ತೆ. ಈ ಪೂಜೆ ಖಂಡಿತ ನೆರವೇರಲ್ಲ. ಬೆಳಿ, ಆ ಮೂಟೆಲಿ ಏನೋ ಇದೆ ಅಂತ ಹಾವು ತೋರಿಸ್ತಾ ಇಲ್ವಾ? ಕಾರ್ತಿ, ನಿನಗೂ ಅವಕಾಶ ಬರುತ್ತಾ? ನೀನ್ ಹೇಳ್ಬೇಡಿ. ನನಗೂ ಹಾಗೆ ಅನಿಸ್ತಿದೆ. ತೆಂಗಿನಕಾಯಿ ಮೂಟೆ, ಇದ್ರಲ್ಲಿ ಇನ್ನೇನು ಇರಕ್ ಸಾಧ್ಯ? ಅಯ್ಯೋ ಕಾರ್ತಿ, ಷಣ್ಮುಗಣ್ಣ ಪೂಜೆಗೆ ತಂದಿದ್ದು ಇದೇ ತೆಂಗಿನಕಾಯಿ, ಇದೇಗೆ ಇಲ್ಲಿಗೆ ಬಂತು? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಗೌಡ್ರು ಕೈಲಿದ್ದ ಕಾಯಿ ಯಾಕೆ ಹೊಡಿಲಿಲ್ಲ ಅಂತ ಈಗ ಡೌಟ್ ಬರ್ತಾ ಇದೆ. ಈ ಕೆಲಸ ಯಾರು ಮಾಡಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರೋ ಪೂಜೆ ನಡಿಬಾರ್ದು ಅಂತ ಉದ್ದೇಶ ಇಟ್ಕೊಂಡಿರೋರೆ ಈ ತರ ಮಾಡಿರ್ತಾರೆ. ಯಾಕೆ ಈ ತರ ಮಾಡ್ತಾರೋರು? ಈ ಕೆಲಸ ಯಾರು ಮಾಡಿರ್ಬೋದು? ಓಂ ಸಿಂಹವಾಹನಾಯ ನಮಃ. ಓಂ ಗಜಾಸಜನೇ ನಮಃ. ಲೋಕಪೂಜಿತಾಯ ನಮಃ. ಓಂ ಅಭಯಂಕರಿಯೇ ನಮಃ. ವೇದಮಾತ್ರೇ ನಮಃ. ಗಾಯತ್ರಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ವಿಷ್ಣುಧರಾಯ ನಮಃ. ಆತ್ಮರೋಹಿಣೇ ನಮಃ. ಓಂ ಶಾಸ್ಯಾಯ ನಮಃ. ಮಹಾಮಾಯಾಶಕ್ತಿಯೇ ನಮಃ. ಓಂ ಚತುರ್ಭುಜಾಯ ನಮಃ. ಮಸ್ತಭುಜಾಯ ನಮಃ. ಮಾಹಿತಭುಜಾಯ ನಮಃ. ಓಂ ಸಿಂಹವಾಹನಾಯ ನಮಃ. ಓಂ ಗಜಾಸಜನೇ ನಮಃ. ಲೋಕಪೂಜಿತಾಯ ನಮಃ. ಓಂ ಅಭಯಂಕರಿಯೇ ನಮಃ. ವೇದಮಾತ್ರೇ ನಮಃ. ಗಾಯತ್ರಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ವಿಷ್ಣುಧರಾಯ ನಮಃ. ಆತ್ಮರೋಹಿಣೇ ನಮಃ. ಓಂ ಶಾಸ್ಯಾಯ ನಮಃ. ಮಹಾಮಾಯಾಶಕ್ತಿಯೇ ನಮಃ.
ಏನದಕ್ಕೆ ಇದು? ಬೈರ ಎಲ್ಲ ಕೆಲಸ ಸರಿಯಾಗಿ ನಡೆದಿದೆ ಅಂತ ಹೇಳ್ದ, ಇಲ್ಲಿ ನೋಡಿದ್ರೆ ಎಲ್ಲ ಕಾಯಿ ಸರಿಯಾಗಿದೆಯಲ್ಲ. ಪ್ಲಾನ್ ಗೊತ್ತಿರೋದೆ ನಮ್ಮೂರು ಜನಕ್ಕೆ, ಅಂಥದ್ರಲ್ಲಿ 4ನೇ ಮರಕ್ಕೆ ಹೇಗೆ ಸಾಧ್ಯ? ಶತ ಸಂವತ್ಸರಂ ದೀರ್ಘಮಾಯುಃ. ಪೂಜೆ ಬಹಳ ಚೆನ್ನಾಗಿ ನಡೆದಿದೆ. ಇನ್ನು ತಂದೆ ತಾಯಿ ಬಂದು ಸ್ವಾತಿಗೆ ಆಶೀರ್ವಾದ ಮಾಡಿ. ಪುರೋಹಿತ್ರೆ, ತಾಯಿ ಇಲ್ಲ, ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನೇ ಆಶೀರ್ವಾದ ಮಾಡ್ತೀನಿ. ಸರಿ, ಹಾಗೆ ಮಾಡಪ್ಪ. ಓಂ ಭದ್ರಂ ಕರ್ಣವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ವಸ್ತುವಾಗುಂಸಸ್ತನೋಭಿಃ ವಿಷೇಮದೇವಹಿತಂ ಯದಾಯುಃ ದೀರ್ಘಮಾಯುಃ. ಸಮೇ ಕಾಮಂ ಕಾಮಕಾಮಾಯ ಮಕ್ಷಂ ಕಾಮೇಶ್ವರೋ ವೈ ಶ್ರವಣೋ ದಧಾತ್. ಚಿಕ್ಕಿ, ನನಗೆ ನೀರು ಬೇಕು, ಬಾ. ಯಾಕೆ ಸ್ವಾತಿ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಇವತ್ತು ಪೂಜೆಯಲ್ಲಿ ಅಪ್ಪನೂ ಇದ್ರು ಅಮ್ಮನೂ ಇದ್ರು. ಇದುವರೆಗೂ ನಿನ್ನನ್ನು ಯಾವ ವಿಷಯದಲ್ಲೂ ಬಿಟ್ಕೊಟ್ಟಿಲ್ಲ. ಮಗು ಪ್ರೀತಿ ಪಡೆಯೋದಕ್ಕೆ ಅಮ್ಮನೇ ಆಗ್ಬೇಕು ಅಂತ ಏನಿಲ್ವಲ್ಲ ಚಿಕ್ಕೆ. ಅದನ್ನ ನೀನ್ ಇವತ್ತು ಪ್ರೂವ್ ಮಾಡಿಬಿಟ್ಟೆ. ಅದಕ್ಕೆ ನನಗೆ ತುಂಬಾ ಅಳು ಬರ್ತಿದೆ ಚಿಕ್ಕೆ. ಇಷ್ಟ ದಿನ ನನ್ನ ಅಮ್ಮನ ಪ್ರೀತಿ ಕೊಟ್ಟಿದ್ದೀರಾ, ಮುದ್ದು ಮಾಡಿದ್ದೀರಾ. ಇನ್ಮೇಲಿಂದ ನಾನು ನಿಮ್ಮನ್ನ ಅಮ್ಮ ಅಂತಾನೆ ಕರೀತೀನಿ ಚಿಕ್ಕೆ. ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ, ಹೇ ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ, ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ, ಹೇ ತಂದಾನಿ ನಾನೇ ತಾನಿ ತಂದಾನೋ. ನಾನು ನಿನಗೆ ಅಮ್ಮ ಆದರೂ ಆಗಿರಲಿ, ಚಿಕ್ಕಮ್ಮ ಆದರೂ ಆಗಿರಲಿ, ನನ್ನ ಮನಸ್ಸಲ್ಲಿ ನಿನ್ನ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ನಿನಗೇನಂತ ಕರಿಬೇಕು ಅಂತ ಇಷ್ಟ ಆಗುತ್ತೋ ಹಾಗೆ ಕರಿ. ಐ ಲವ್ ಯು ಚಿಕ್ಕಿ. ನೀನಂದ್ರೆ ನನಗೆ ತುಂಬಾ ಇಷ್ಟ. ಸ್ವಾತಿ, ಒಂದು ವಿಷಯ ಕೇಳ್ತೀನಿ, ಅದಕ್ಕೆ ನೀನು ಇಲ್ಲ ಅಂತ ಹೇಳಬಾರ್ದು. ನೀನೇನೇ ಕೇಳಿದ್ರು ನಾನು ಇಲ್ಲ ಅಂತಿದ್ದೀನ, ಅದೇನು ಕೇಳು. ಸ್ವಾತಿ, ಈಗ ನಾನು ಏನು ಹೇಳಿದ್ರು ನೀನು ಕೇಳ್ತೀನಿ ಅಂತ ಹೇಳಿದ್ಯಲ್ವಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ತಾಯಿಯಾಗಿ ಮಾಡೋ ಶಾಸ್ತ್ರಗಳಿದೆ. ಆ ಶಾಸ್ತ್ರಕ್ಕೆಲ್ಲ ಮಾಯಕ ನಾನೇ ಮಾಡ್ತೀನಿ ಅಂತೇನಾದರೂ ಬಂದು ಕೂತ್ಕೊಂಡ್ರೆ ನೀನು ಅದಕ್ಕೆ ಕೋಪ ಮಾಡಿಕೊಂಡು ಏನೂ ಮಾತಾಡಬಾರ್ದು. ಸುಮ್ಮನೆ ಇರ್ತೀಯಾ? ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತು. ಆದರೂ ನೀನು ಇನ್ಸ್ಟಾ ನನ್ನ ಮಾಯ ಹಾಕಂಗೆ ಏನಕ್ಕೆ ಕೊಡ್ತೀಯ ಚಿಕ್ಕಿ? ನನಗೆ ಶಾಸ್ತ್ರ ಮಾಡೋದು ನಿನಗೆ ಇಷ್ಟ ಇಲ್ಲ ಅಲ್ವಾ? ಅಯ್ಯೋ ಪುಟ್ಟ, ನಾನೆಲ್ಲ ಹಾಗೆ ಹೇಳಿದೆ? ನಿನ್ನ ಮುತ್ತು ಅಪ್ಪ ಏನೇ ಹೇಳಿದ್ರು ಅದನ್ನು ಗೌರವದಿಂದ ಸ್ವೀಕರಿಸ್ಬೇಕು. ಎಲ್ಲರ ಮುಂದೆ ನಾವೇನಾದರೂ ಎದುರು ಮಾತಾಡಿದ್ರೆ ಅವರಿಗೆ ಅವಮಾನ ಆದಾಗ ಆಗತ್ತಲ್ವಾ? ನನ್ಗೆ ಅಮ್ಮನ ಸ್ಥಾನದಲ್ಲಿ ಬೇರೆಯವ್ರನ್ನ ನೋಡೋಕೆ ಇಷ್ಟ ಇಲ್ಲ. ಯಾರಾದರೂ ತಾಯಿ ತನ್ನ ಮಗನ ಪ್ರೀತಿ ಮಾಡ್ತಿದ್ರ ನನಗೆ ಮೊದಲು ನೆನಪಾಗೋದೆ ನೀನು. ನನ್ನ ಮತ್ತೆ ಅಪ್ಪನ ಜೊತೆ ಇರೋದಕ್ಕೆ ಕಾರಣನೂ ನೀನು ಚಿಕ್ಕಿ. ನಾನು ಈ ಮನೇಲಿರೋಕ್ಕೂ ಕಾರಣ ನೀನೇ ಚಿಕ್ಕಿ. ನಿನ್ನನ್ನು ಬಿಟ್ಟು ಬೇರೆ ಯಾರಾದರೂ ಶಾಸ್ತ್ರ ಮಾಡೋದು ನನಗೆ ಇಷ್ಟ ಆಗಲ್ಲ.
ಇವತ್ತೊಂದಿನ ಮಾಯಕ ಶಾಸ್ತ್ರ ಮಾಡಿದ್ರೆ ನಾನು ನಿನಗೆ ಅಮ್ಮ ಆಗದೆ ಇರ್ತೀನ? ನಿನಗೆ ನಾನೇ ಎಲ್ಲ ಅಂತ ಎಲ್ರ ಮುಂದೆ ನಿರೂಪಿಸೋ ಅವಶ್ಯಕತೆ ಇಲ್ಲ. ನೀನ್ ನನ್ನ ಮನ್ಸಲ್ಲಿ ಯಾವಾಗ್ಲೂ ಇರ್ತೀಯ. ಇವತ್ತೊಂದಿನ ಈ ಅಮ್ಮನ ಮಾತು ಕೇಳ್ತೀಯ? ಮಾಯಾ ಅಕ್ಕ, ನನ್ನ ಅಮ್ಮನ ಸ್ಥಾನದಲ್ಲಿ ಕೂತ್ಕೊಂಡ್ರು ನಾನೇನು ಹೇಳಲ್ಲ, ನಿನ್ನ ಮಾತನ್ನು ಕೇಳ್ತೀನಿ. ಒಳ್ಳೆ ಹುಡುಗಿ. ಗೌಡ್ರೆ ಜಾಗ ಬಿಡಿ, ಅಂಟ್ಕೊಂಡ್ಬಿಡ್ತೀರ. ಬಬಿಡಿ. ಊರಿನವ್ರ ಆಶೀರ್ವಾದ ಸಿಕ್ಕಿದೆ. ಇನ್ನು ತಾಯಿ ಸ್ಥಾನದಲ್ಲಿ ಕೂತು ಕೆಲವು ಪೂಜೆಯನ್ನು ನೆರವೇರಿಸ್ಕೊಡೋದು ಮಾತ್ರ ಬಾಕಿ ಇದೆ. ಅದನ್ನು ಯಾರು ಕೂತು ಪೂಜೆಯನ್ನು ನೆರವೇರಿಸ್ಕೊಡ್ತಾರೆ ಅಂತ ಅದೊಂದು ಹೇಳಿದ್ಬಿಟ್ರೆ ಎಲ್ಲವನ್ನ ನಾನು ತಯಾರು ಮಾಡ್ಕೊತೀನಿ. ಇನ್ಯಾರು ಗುರುಗಳೇ, ನಮ್ಮ ಸ್ವಾತಿಗೆ ಬೆಳ್ಳಿನ ಕಂಡ್ರೆ ಎಷ್ಟು ಪ್ರೀತಿ ಇದೆ ಅಂತ ಇಡೀ ಊರವ್ರಿಗೆ ಗೊತ್ತು. ನಮ್ಮ ಬೆಳ್ಳಿಗೂ ಅಷ್ಟೇ ಸ್ವಾತಿನ ಕಂಡ್ರೆ ಎಷ್ಟು ಪ್ರೀತಿ ಇದೆ. ತಾಯಿ ಸ್ಥಾನದಲ್ಲಿ ಕೂತು ಸ್ವಾತಿಗೆ ಶಾಸ್ತ್ರ ಮಾಡಕ್ಕೆ ಬೆಳ್ಳಿಗೆ ಮಾತ್ರ ಅರ್ಹತೆ ಇರೋದು. ನಮ್ಮ ಮಕ್ಕಳು ಕೂಡ ಅಕ್ಕಪಕ್ಕದ ಮನೆಯವ್ರ ಜೊತೆ ಬೆರೀತಾರೆ, ಅವ್ರಿಗೆಲ್ಲ ತಾಯಿ ಸ್ಥಾನ ಕೊಡೋಕ್ಕಾಗುತ್ತಾ? ಎಲ್ಲರೂ ಜನ್ಮ ಕೊಡೋಕ್ಕಾಗಲ್ಲ. ತಾಯಿ ಯಾವತ್ತಿದ್ರೂ ತಾಯಿನೇ, ತಿಳಿತಾ? ಹೇಗಿದ್ರು ಮುತ್ತು ಅಣ್ಣ ಮಾಯಕ್ಕನ ಮದುವೆ ಆಗ್ತಾ ಇದ್ದಾರೆ, ಅವರೇ ಮುಂದೆ ನಿಂತು ಶಾಸ್ತ್ರ ಎಲ್ಲ ನಡೆಸ್ಬೋದಲ್ವಾ? ಆಗ ಯಾವ ತೊಂದರೆನೂ ಇರಲ್ಲ, ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಹೌದಣ್ಣ, ನಿನ್ ಮಾಯನೇ ಮದ್ವೆ ಆಗೋದು ಅಂತ ಅಮ್ಮನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ಯಾ. ಹಾಗಿದ್ಮೇಲೆ ಯಾರ್ಯಾರೋ ಸ್ವಾತಿ ತಾಯಿ ಸ್ಥಾನದಲ್ಲಿ ಕೂರೋ ಅವಶ್ಯಕತೆ ಇಲ್ಲ ಅಲ್ವಾ? ಯಾಕಣ್ಣ ಸುಮ್ಮನೆ ಅದೇ? ನಿನ್ ಮಾಯನ ಮದ್ವೆ ಆಗ್ತಿದ್ಯಾ ತಾನೆ? ಅಣ್ಣ, ನಿನ್ ಮನ್ಸಲ್ಲಿ ಮಾಯನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋದು ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಮುಂದೆ ಸ್ವಾತಿನ ತಾಯಿ ತರ ನೋಡ್ಕೊಳ್ಳೋದು ನಮ್ಮ ಮಾಯನೇ. ಸೊ ಈ ಶಾಸ್ತ್ರನ ಮಾಯ ಮಾಡಿದ್ರೇನೆ ಒಳ್ಳೇದಲ್ವಾ? ಪುರೋಹಿತ್ರೆ, ಇನ್ನೇನು ಮತ್ತೆ ಮಾಯಮ್ಮನವ್ರು ಕೂರಿಸಿ ಪೂಜೆ ಶುರು ಮಾಡಿಸಿ. ಮಾಯಾ, ಅಂತೂ ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡೀತಿದೆ. ಊರ್ ಜನ ಎಲ್ಲ ನಿನ್ ಪರವಾಗಿ ಮಾತಾಡಿದ್ ನೋಡಿ ನಂಗೆ ಎಷ್ಟು ಆಶ್ಚರ್ಯ ಆಯ್ತು ಗೊತ್ತಾ? ಅಂತ ಮೋಡಿ ಏನ್ ಮಾಡ್ದೆ? ಅವರು ಊರ್ ಜನನೇ ಆಗಿರ್ಬೋದು, ಆದ್ರೆ ಅವ್ರು ಇಲ್ಲಿಗೆ ಬಂದಿರೋದು ನನ್ನ ಪರವಾಗಿ ಮಾತಾಡೋದಕ್ಕೆ. ಇಲ್ಲಿ ನಾನು ಅನ್ಕೊಂಡಿದ್ದೆ ನಡಿಬೇಕು, ಇಲ್ಲ ಬಲವಂತವಾಗಿ ನಡಿ ಹೋಗಿ ನಾನು ಮಾಡ್ತೀನಿ. ಜನರನ್ನ ಏಮರ್ಸೋದು ಅಷ್ಟೇನು ಕಷ್ಟ ಇಲ್ಲ ಅದಕ್ಕೆ. ಅದಲ್ದೆ ಇವತ್ತು ಇನ್ನೊಂದು ವಿಷಯ ಕನ್ಫರ್ಮ್ ಆಗಿದೆ. ಅದೇನಂತ ನಿಮಗೆ ಗೊತ್ತಾ? ಇಲ್ಲ. ಇನ್ನು ಮುತ್ತು ಮಾವನ್ ಪಕ್ಕ ಅವ್ರ ಹೆಂಡತಿಯಾಗಿ ಸ್ವಾತಿಗೆ ತಾಯಿಯಾಗಿರೋದು ನಾನ್ ಮಾತ್ರ. ಬೆಳ್ಳಿಗೆ ಆ ಸ್ಥಾನ ಅಧಿಕಾರ ಯಾವುದೂ ಇರಲ್ಲ. ಅವಳು ನನ್ನನ್ನೇ ಮುಗಿಸ್ಬೇಕು ಅಂತ ನೋಡಿದ್ಲು. ಆದ್ರೆ ಅವಳಿಗೆ ಗೊತ್ತಿಲ್ಲದೆ ಹಳ್ಳ ತೋಡಿ ಅವಳನ್ನ ಮುಚ್ಚಾಕಿದ್ದೀನಿ. ನೀನ್ ಮಾಡಿದ್ದು ಕರೆಕ್ಟ್ ಮಾಯಾ. ಒಂದ್ ವೇಳೆ ಮುತ್ತಣ್ಣ ಹೇಳಿದ್ದಕ್ಕೆಲ್ಲ ತಲೆ ಆಡ್ಸ್ಕೊಂಡಿದ್ರೆ ನಿನ್ನನ್ನ ಈ ಮನೆಯಿಂದ ದೂರ ಮಾಡಿರೋರು. ಆಮೇಲೆ ಹೋಗ್ತಾ ಹೋಗ್ತಾ ಗಂಟು ಮೂಟೆ ಕಟ್ಕೊಂಡು ಊರ್ ಬಿಟ್ಟೆ ಹೋಗ್ಬೇಕಿತ್ತು. ನನ್ನ ವಿರುದ್ಧ ನಿಲ್ಲೋರಿಗೆ ನಾನು ಯಾವತ್ತೂ ರಣಚಂಡಿಯಾಗೇ ಇರ್ತೀನಿ. ಅತ್ಗೆ ಗೆಲ್ಬೇಕು ಅಂತ ಮುಂದೆ ನಿಂತ ಮೇಲೆ ಹಿಂದೆ ಸರಿಯೋ ಮಾತೇ ಇಲ್ಲ ಅತ್ಗೆ. ಈ ಊರಿಂದ ಅಷ್ಟೇ ಅಲ್ಲ, ಈ ಲೋಕದಿಂದಾನೇ ಒಬ್ಬರನ್ನ ಮೇಲಕ್ಕೆ ಕಳಿಸ್ತಿದ್ದೀನಿ. ಅದು ಯಾರು ಅಂತ ನೀವು ಗೆಸ್ ಮಾಡೋದು ಬೇಡ, ಸದ್ಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಿನ್ ಮಾತೆ ನನ್ಗೆ ಅರ್ಥ ಆಗಲ್ಲ. ಸರಿ, ಬೇಗ ಬೇಗ ರೆಡಿ ಆಗ್ಬಿಟ್ ಬಾ.
ತ್ರೈಲೋಕ್ಯ ಸಂಪದಾಲೈಕ್ಯ ಸಮಲ್ಲೇಖನಾವಿತ್ತೆ. ಸ್ವಾತಿ, ಪೂಜೆ ಪ್ರಾರಂಭ ಮಾಡೋಣ. ಬಂದು ಕುತ್ಕೋ ಪುಟ. ಸ್ವಾತಿ, ಏನು ಯೋಚನೆ ಮಾಡ್ತಿದ್ಯಾ? ಹೋಗಿ ಕೂತ್ಕೋ. ಬಾ ಸ್ವಾತಿ, ಕೂತ್ಕೋ ಪುಟ್ಟ. ಸ್ವಾತಿ ಪುಟ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ನಡಿಬೇಕು ಅಂದರೆ ಎಲ್ಲರೂ ಮಾತು ಕೇಳ್ಕೊಂಡು ಕೂತ್ಕೋ, ಧೈರ್ಯವಾಗಿ ಹೋಗಿ ಕೂತ್ಕೋ. ಅಂಕಲ್, ಪುಟ, ಈ ಷಣ್ಮುಗ ಅಂಕಲ್ ಮಾತು ಮೇಲೆ ನಂಬಿಕೆ ಇದೆ ತಾನೆ? ಧೈರ್ಯವಾಗಿ ಹೋಗಿ ಕೂತ್ಕೋ. ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ಆ ದೇವ್ರಿಗೆ ಮೋಸ ಮಾಡಿದವ್ರು ಯಾರು ಯಾವತ್ತೂ ಗೆದ್ದಿಲ್ಲ. ಧೈರ್ಯವಾಗಿ ಕೂತ್ಕೋ ಪುಟ. ಓಂ ತ್ರೈಲೋಕ್ಯ ಸಂಪದಾಲೈಕ್ಯ ಸಮಲ್ಲೇಖನಾವಿತ್ತೆ ಸಚ್ಚಿದಾನಂದ ರೂಪಾಯ. ಸ್ವಾಮಿ, ನನಗೊಂದು ಚಿಕ್ಕ ಡೌಟ್ ಇದೆ, ಕ್ಲಿಯರ್ ಮಾಡ್ತೀರಾ? ಏನಪ್ಪ ಷಣ್ಮುಗ ಅದು? ಈಗ ಬೆಳ್ಳಿನ ಪೂಜೆ ಕೂರ್ಬೇಡ ಅಂದ್ರು ಸರಿ, ಮುತ್ತು ಮಾಯನ್ ಮದುವೆ ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅದು ಸರಿ. ಆದ್ರೆ ನನಗೆ ಡೌಟ್ ಏನು ಅಂದ್ರೆ, ಮುತ್ತು ಮಾಯನ್ ಕತ್ತಿಗೆ ಇನ್ನೂ ತಾಳಿ ಕಟ್ಟಿಲ್ಲ, ಅವ್ರು ಹೆಂಗೆ ಹೆಂಡತಿ ಆಗ್ತಾರೆ? ಹೌದು ತಾನೇ? ಇನ್ನು ತಾಳಿ ಕಟ್ಟಿಲ್ಲ ಅಂದ್ರೆ ಮಾಯಾ ಸ್ವಾತಿ ತಾಯಿಯಾಗಿ ಆ ಸ್ಥಾನಕ್ಕೆ ಕೂತ್ಕೊಳ್ಳೋಕೆ ಹೇಗೆ ಸಾಧ್ಯ? ನೀವೇ ಯೋಚನೆ ಮಾಡಿ. ಹೌದಲ್ವಾ? ನಾವು ಎಂಗೇಜ್ಮೆಂಟ್ ಊಟ ಮಾತ್ರ ಮಾಡಿರೋದು, ಇನ್ನು ಮದುವೆ ಊಟ ಎಲ್ಲ ಬಾಕಿ ಇದೆ. ಅಯ್ಯಪ್ಪ ಜಿಲೇಬಿ, ನಾನು ಬರೀ ಊಟದ ವಿಷಯ ಅಷ್ಟೇ ಹೇಳಿದ್ದು. ಊಫಿ. ಬಟ್ ಸರ್, ಲಾಯರ್ ತರ ಪಕ್ಕಾ ಪಾಯಿಂಟ್ ಹೇಳಿದ್ರ. ನೀವು ಲಾಯರ್ ಆಗ್ಬಿಡಿ, ಡಾಕ್ಟರ್ ಆಗಿ ಲಾಯ್ಕಿಲ್ಲ. ಹೊರಗಡೆ ನೀವೇನು ಹೇಳ್ತೀರಾ ಈಗ? ತಾಳಿ ಕಡದೆ ಮುತ್ತು ಹೆಂಡತಿ ಆಗಕ್ಕೆ ಸ್ವಾತಿಗೆ ತಾಯಿ ಸಾಧ್ಯ ಇಲ್ಲ ತಾನೆ? ಇಷ್ಟು ಸಾಕು, ಇನ್ ಕೆಲಸ ನಾ ಶುರು ಹಚ್ಕೊಳ್ತೀನಿ. ಬಂದೇ ಇರು ಶರ್ಮಿಳಕ್ಕ, ಪ್ಲೀಸ್. ಥ್ಯಾಂಕ್ ಯು.